ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ಮಂತ್ರಿ ಸ್ಥಾನ. ದೆಹಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಕಾಶಪ್ಪನವರ್. ಬಾಗಲಕೋಟೆ ಜಿಲ್ಲೆಯಿಂದ ತಮಗೆ ಸಚಿವ ಸ್ಥಾನ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಪಂಚಮಸಾಲಿ ಲಿಂಗಾಯತ ಕೋಟಾದಲ್ಲೂ ಅವಕಾಶ ನೀಡಿ ಪಕ್ಷದಲ್ಲಿ ಈವರೆಗೆ ಮಾಡಿರೋ ಕೆಲಸವನ್ನ ನೋಡಿ ಕೊಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಬಾಗಲಕೋಟೆ ಜಿಲ್ಲೆಯಿಂದ ಅವಕಾಶವನ್ನ ಮಾಡಿಕೊಡಿ ನನಗೆ. ಜೊತೆಗೆ ಇದುವರೆಗೂ ಪಕ್ಷಕ್ಕೆ ದುಡಿದಿದ್ದೇನೆ, ನಿಷ್ಠಾವಂತನಾಗಿದ್ದೇನೆ, ಅದನ್ನು ಕೂಡ ಗಮನಿಸಬೇಕು. ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಕಾಶಪ್ಪನವರ್ ಕೆಲ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ಕಾಶಪ್ಪನವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಂತೆ ಸಿದ್ದರಾಮಯ್ಯನವರು. ಇತರೆ ಆಕಾಂಕ್ಷಿ ಶಾಸಕರ ಜೊತೆ ಸಿದ್ದರಾಮಯ್ಯ ಜೊತೆ ಚರ್ಚಿಸಿದ್ದಾರೆ ಕಾಶಪ್ಪನವರ್. ರಾಜ್ಯದೆಲ್ಲೆಡೆ ಕಾಶಪ್ಪನವರ್ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ ಜನ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯಕ್ಕಾಗಿ ಸಚಿವ ಸ್ಥಾನವನ್ನ ನೀಡಿ ಈಗಾಗಲೇ ಕಾಶಪ್ಪನವರ್ ಕೆಲಸ ಮೆಚ್ಚಿಕೊಂಡಿರುವ ವಿವಿಧ ಮಠಾಧೀಶರು ಕಳೆದ ವಾರವಷ್ಟೇ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಮಠಾಧೀಶರು ಒತ್ತಾಯವನ್ನ ಮಾಡಿದ್ರು. ಕಾಶಪ್ಪನವರ್ ಪರವಾಗಿ ರಂಭಾಪುರಿ ಮಠದ ಶ್ರೀಗಳು ಕೂಡ ಮಾತನಾಡಿದ್ದಾರೆ. ಬಾಗಲಕೋಟೆ ಲಿಂಗಾಯತ ಕೋಟಾದಲ್ಲಿ ನೀಡುವಂತೆ ಒತ್ತಾಯಿಸಿದ್ದಾರೆ ಶ್ರೀಗಳು. ರಂಭಾಪುರಿ ಶ್ರೀಗಳ ಜೊತೆಗೆ ವಿವಿಧ ಮಠಾಧೀಶರು ಕೂಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಕಾಶಪ್ಪನವರ್ ಮಂತ್ರಿಯಾದಲ್ಲಿ ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಲಾಭ ಆಗುತ್ತೆ. ಬಿಜೆಪಿಯತ್ತ ಹೋಗಿರುವ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗೋದು ಪಕ್ಕ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದಲೂ ಕಾಶಪ್ಪನವರ್ ಅವರಿಗೆ ಮಂತ್ರಿ ಸ್ಥಾನವನ್ನ ಕೊಡಿ, ವಿಜಯಾನಂದ ಕಾಶಪ್ಪನವರಿಗೆ ಚಾನ್ಸ್ ಕೊಡಿ ಅಂತ ಎಲ್ಲೆಡೆ ಒತ್ತಾಯ ಕೇಳಿ ಬರ್ತಾ ಇದೆ.